ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಲೇಜಿಂದ ಬಂದೆವು. ಸ್ಪೋರ್ಟ್ಸ್ ಡೇ ಇತ್ತು. ಸ್ಪೋರ್ಟ್ಸ್ ಡೇಯಿಂದ ಬಂದು ಫುಲ್ ಟಯರ್ಡ್ ಆಗಿತ್ತು ಅಂತ ಬಾತ್ ಮಾಡಿ ಓರಿಯೋ ಟ್ರಫಲ್ಸ್ ಮಾಡುವ ಅಂತ ಇವತ್ತು ಓರಿಯೋ ಟ್ರಫಲ್ಸ್ ಟ್ರೈ ಮಾಡ್ತಿದ್ದೇನೆ ಫಾರ್ ದ ಫಸ್ಟ್ ಟೈಮ್. ಸೊ ಓರಿಯೋ ಬಿಸ್ಕೆಟ್ ಓಪನ್ ಮಾಡಿದೆ. ಓರಿಯೋ ಬಿಸ್ಕೆಟ್ ಓಪನ್ ಮಾಡಿ ಆದಮೇಲೆ ಇದನ್ನು ಕ್ರೀಮನ್ನು ಸಪ್ರೇಟ್ ಮಾಡಿ ಅದರದ್ದು ಬಿಸ್ಕೆಟನ್ನು ಸಪ್ರೇಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕಬೇಕು. ಸೊ ಈಗ ಅದನ್ನು ನೋಡುವ. ನೋಡಿ, ಬಿಸ್ಕೆಟನ್ನು ಸಪ್ರೇಟ್ ಮಾಡಿಟ್ಟು ಅದರದ್ದು ಕ್ರೀಮ್ ತೆಗೆದು ಸಪ್ರೇಟ್ ಮಾಡಿ ಇಡಲಿಕ್ಕೆ, ಮತ್ತು ಬಿಸ್ಕೆಟನ್ನು ಕಟ್ ಮಾಡಿ ಪುಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಹೀಗೆ ನೋಡಿ. ಸೊ ನೋಡಿ, ಇದೆಲ್ಲ ಕಟ್ ಮಾಡಿದ ಬಿಸ್ಕೆಟ್ಸ್. ಸೊ ಇದನ್ನು ನಾನೀಗ ಗ್ರೈಂಡ್ ಮಾಡ್ತೇನೆ, ಯಾಕೆಂದರೆ ಫುಲ್ಲು ಸ್ಮ್ಯಾಶ್ ಆಗಿದ್ದು ಗ್ರೈಂಡ್ ಆಗಬೇಕು. ಸೊ ನಾನೀಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಸೊ ಈಗ ಇದು ಗ್ರೈಂಡ್ ಮಾಡಿದ್ದು ಹೇಗೆ ಕಾಣ್ತದೆ ಅಂದರೆ ನೋಡಿ, ಹೀಗೆ ಕಾಣ್ತದೆ. ಪುಡಿ ಆಗಿದ್ದಲ್ಲ, ಇದು ಹೀಗೆ ಕಾಣ್ತದೆ. ಸೊ ಈಗ ನಾನು ಪುಡಿ ಮಾಡಿದ್ದೇನಲ್ಲ, ಪುಡಿ ಮಾಡಿದ್ದೆಲ್ಲ ಒಂದು ಬೌಲಿಗೆ ಹಾಕಬೇಕು. ಬೌಲಿಗೆ ಫುಲ್ ಕರೆಕ್ಟಾಗಿ ಫುಲ್ ಸ್ಮ್ಯಾಶ್ ಆಗಿರಬೇಕು, ಅಂತ ಫುಲ್ ಸ್ಮ್ಯಾಶ್ ಆಗಿ ಹಾಕಬೇಕು. ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಮಾಡೋದು. ಚೆಂದ ಆಗ್ಬೋದು, ಅಂದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಓರಿಯೋ ಟ್ರಫಲ್ಸ್ ಮಾಡಲಿಕ್ಕೆ. ಸೊ ನೋಡಿ, ಈಗ ಹಾಲು ಹಾಕಿ ಹೀಗೆ ಮಿಕ್ಸ್ ಆಗಿರ್ತದೆ. ಮಿಕ್ಸ್ ಆಗಿದ್ದನ್ನು ನಾವು ಒಂದು ಚಿಕ್ಕ ಚಿಕ್ಕ ಪುಂಡಿ ಮಾಡ್ತೇವಲ್ಲ, ಆ ಥರನೇ ಫುಲ್ಲು ಉಂಡೆ ಮಾಡಬೇಕು. ಒಂದು ನೋಡಿ, ಈಗ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಲ್ಲಿ ಉಂಡೆ ಮಾಡಬೇಕು. ನೋಡಿ, ಉಂಡೆ ಮಾಡಿದ್ದು ಹೀಗಿರ್ತದೆ. ಸೊ ಇದಕ್ಕೆ ಇನ್ನೂ ಕೆಲಸ ಉಂಟು. ಸೊ ಈಗ ಇದು ಉಂಡೆ ಮಾಡಿ ಇಟ್ಟದಷ್ಟೇ ನೋಡಿ. ಸೊ ಮೆಲ್ಟ್ ಮಾಡಿದ ಡೈರಿ ಮಿಲ್ಕನ್ನು ಚೆಂದ ಮಾಡಿ ಸ್ವಲ್ಪ ಹಾಲು ಹಾಕಿ ಚೆಂದ ಮಿಕ್ಸ್ ಮಾಡಿ ಫುಲ್ಲು ಸ್ಮ್ಯಾಶ್ ಆಗುವ ತನಕ ಅದನ್ನು ತಿರುಗಿಸಿ. ಸೊ ಈಗ ರೋಲ್ ಮಾಡಿದ ಓರಿಯೋವನ್ನು ಡೈರಿ ಮಿಲ್ಕಿದ್ದು ಇದರಲ್ಲಿ ಡೈರಿ ಮಿಲ್ಕ್ ಮೆಲ್ಟ್ ಮಾಡಿದ್ರಲ್ಲಿ ಚೆಂದ ಕೋಟಿಂಗ್ ಮಾಡಬೇಕು. ಫುಲ್ಲು ಕ್ಲೀನಾಗಿ ಕೋಟಿಂಗ್ ಮಾಡಬೇಕು, ಆಗ ಕ್ರಿಸ್ಪಿ ಬರ್ತದೆ. ಸೊ ಮೇಯ್ನಾಗಿ ಅದ್ರ ಕೆಳಗೆ ಬಟರ್ ಪೇಪರ್ ಇಡಬೇಕು, ಇಲ್ಲಾಂದರೆ ಖಾಲಿ ಪ್ಲೇಟಲ್ಲಿ ಇದ್ದರೆ ಅದಲ್ಲಿ ಅಂಟಾಗ್ತದೆ. ಯಾಕೆಂದರೆ ಇದು ಆಲ್ರೆಡಿ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಉಂಟು. ಅದಕ್ಕೆ ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ಇಡಬೇಕು, ಇದು ಗಟ್ಟಿ ಆಗಲಿಕ್ಕೆ, ನಾಳೆ ಕ್ರಿಸ್ಪಿ ಮಾಡಿ ತಿನ್ನಬೇಕಾದ್ರೆ. ಅಕ್ಕಿ ಬಾರನ್ನು ಮೆಲ್ಟ್ ಮಾಡಿ ನೋಡಿ, ವೈಟ್ ಹಾಗೆ ಮೇಲೆ ಹಾಕಿದ್ದೇವೆ. ಮತ್ತು ಸ್ವಲ್ಪ ಜೇಮ್ಸ್ ಹಾಗೆ ಹಾಕಿದ್ದೇವೆ, ಮತ್ತು ಜೇಮ್ಸ್ ಸ್ವಲ್ಪ ಪುಡಿ ಮಾಡಿ ಇಟ್ಟಿದ್ದೇನೆ ನೋಡಿ. ಸೊ ಹಾಗೆಯೇ ಮಾಡಿ ಇನ್ನು ನಾವು ಫ್ರೀಝರಲ್ಲಿ ಇಡಬೇಕು. ಬಟರ್ ಪೇಪರಲ್ಲಿ ಇಟ್ಟದ್ದು ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿಟ್ಟು ಗಟ್ಟಿಯಾಗಿ ನಾಳೆ ತಿಂದರೆ ಕ್ರಂಚಿ ಟೇಸ್ಟ್ ಬರ್ತದೆ. ಓಕೆ ಗಾಯ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾ ಇರಿ. ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.